ಕೊಪ್ಪಳ ಜಿಲ್ಲಾ ನಾಯಕರಿಂದ ಮಂತ್ರಿಗಿರಿಗೆ ಲಾಬಿ ಮತ್ತೆ ದೆಹಲಿಗೆ ತೆರಳಿದ ಹಿಟ್ನಾಳ್ ಬ್ರದರ್ಸ್. ಕೊಪ್ಪಳ ಜಿಲ್ಲಾ ನಾಯಕರಿಂದ ಮಂತ್ರಿಗಿರಿಗೆ ಲಾಬಿ ಮತ್ತೆ ದೆಹಲಿಗೆ ತೆರಳಿದ ಹಿಟ್ನಾಳ್ ಬ್ರದರ್ಸ್. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರೋ ರಾಘವೇಂದ್ರ ಹಿಟ್ನಾಳ್, 3 ಬಾರಿ ಗೆದ್ದಿರುವ ರಾಘವೇಂದ್ರ ಹಿಟ್ನಾಳ್ ಸಂಸದ ರಾಜಶೇಖರ್ ಹಿಟ್ನಾಳ್ ಜೊತೆ ಮತ್ತೆ ದೆಹಲಿಗೆ. ಶಿವರಾಜ್ ತಂಗಡಗಿ ಕೂಡ ದೆಹಲಿಗೆ ಪ್ರಯಾಣ. ಹಾಲಿ ಸಚಿವರಾಗಿರುವ ಶಿವರಾಜ್ ತಂಗಡಗಿ ಸಚಿವ ಸ್ಥಾನವನ್ನು ಉಳಿಸಿಕೊಳ್ಳಲು ತಂಗಡಗಿಯವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಕೆಲವೊಂದಿಷ್ಟು ಸಚಿವರಿಗೆ ಢವಢವ ಶುರುವಾಗಿದೆ. ಸಚಿವ ಸಂಪುಟ ಪುನರಚನೆ ಆದರೆ ಎಲ್ಲಿ ನಮ್ಮನ್ನು ಕೈ ಬಿಟ್ಬಿಡ್ತಾರೆ, ನಮ್ಮ ಒಂದು ಸಚಿವ ಸ್ಥಾನಕ್ಕೆ ಎಲ್ಲಿ ಕುತ್ತು ಬರುತ್ತೆ ಅನ್ನೋ ಒಂದು ಭಯ ಕೂಡ ಇದೆ. ಹಾಗಾಗಿ ಈಗ ಏನು ಹಾಲಿ ಸಚಿವರಾಗಿದ್ದಾರೆ ಶಿವರಾಜ್ ತಂಗಡಗಿ ಅವರು ಕೂಡ ದೆಹಲಿ ಪ್ರಯಾಣವನ್ನು ಬೆಳೆಸಿದ್ದಾರೆ. ತಮ್ಮ ಸಚಿವ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ ನಾನಾ ರೀತಿಯ ಒಂದು ಕಸರತ್ತನ್ನು ಕೂಡ ಮಾಡ್ತಾ ಇದ್ದಾರೆ. ಕೊಪ್ಪಳ ಜಿಲ್ಲಾ ನಾಯಕರು ಈಗ ಮಂತ್ರಿಗಿರಿಗಾಗಿ ಲಾಭಿ ಮಾಡಲಿಕ್ಕೆ ಕೂಡ ಹೋಗಿದ್ದಾರೆ. ಮತ್ತೆ ದೆಹಲಿಗೆ ಈಗ ಹಿಟ್ನಾಳ್ ಬ್ರದರ್ಸ್ ಹೋಗಿದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ ರಾಘವೇಂದ್ರ ಹಿಟ್ನಾಳ್ ಅವರು. ಹಾಗಾಗಿ ನಮಗೂ ಕೂಡ ಒಂದು ಅವಕಾಶ ಕೊಡಿ, ನಾನು ಕೂಡ ಸಂಪುಟವನ್ನು ಸೇರಬೇಕು, ನಾನು ಕೂಡ ಸಚಿವನಾಗಿ ಕೆಲಸಗಳನ್ನು ಮಾಡಬೇಕು, ನನಗೂ ಒಂದು ಅವಕಾಶವನ್ನು ಕೊಡಿ ಅಂತ ಮನವಿ ಮಾಡ್ಕೊಳ್ಳಿಕ್ಕೆ ಹೋಗಿದ್ದಾರೆ. 3 ಬಾರಿ ರಾಘವೇಂದ್ರ ಹಿಟ್ನಾಳ್ ಅವರು ಗೆಲುವನ್ನು ಸಾಧಿಸಿದ್ದಾರೆ. 3 ಬಾರಿ ನಾನು ಗೆಲುವನ್ನು ಸಾಧಿಸಿದ್ರೂ ಕೂಡ ನನಗೆ ಸಚಿವ ಸ್ಥಾನವನ್ನು ನೀಡಿಲ್ಲ ಅಂತಂದರೆ ಹೆಂಗೆ? ಜನರ ಒಂದು ಮನಸ್ಸನ್ನು ಗೆದ್ದಿದ್ದೀನಿ, ಹಾಗಾಗಿ ನಾನು 3 ಬಾರಿ ಶಾಸಕನಾಗಿದ್ದೀನಿ, ನನಗೆ ಈ ಒಂದು ಸಚಿವ ಸ್ಥಾನ ಬೇಕೇ ಬೇಕು ಅಂತ ಹೈಕಮಾಂಡ್ ಮುಂದೆ ಪಟ್ಟು ಹಿಡಿಯುವ ಎಲ್ಲ ರೀತಿಯ ಸಾಧ್ಯತೆಗಳು ಕೂಡ ಇದ್ದಾವೆ. ಇನ್ನು ಸಂಸದ ರಾಜಶೇಖರ್ ಹಿಟ್ನಾಳ್ ಜೊತೆ ಈಗ ದೆಹಲಿಗೆ ಹೋಗಿದ್ದಾರೆ. ಮತ್ತೊಂದು ಕಡೆ ಶಿವರಾಜ್ ತಂಗಡಗಿ ಅವರು ಕೂಡ ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ ನಾನಾ ರೀತಿಯ ಕಸರತ್ತನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ.